ದಶಕಗಳಿಂದ ಮನೆ ಇಲ್ಲದೆ ಬದುಕಿನ ಹೋರಾಟ. ವಸತಿ ಯೋಜನೆಗಾಗಿ ಹಗಲಿರುಳೆನ್ನದೆ ಕಾಯ್ತಿರುವ ಕುಟುಂಬ. ಇರಲು ಕನಿಷ್ಠ ಒಂದು ಸೂರಿಲ್ಲ. ಮಳೆ ಬೆರಲಿ ಬಿಸಿಲಿರಲಿ ಮುರಿದು ಬಿದ್ದ ಮನೆಯಲ್ಲೇ ಜೀವನ ಸಾಗಿಸ್ತಿರೋ ಕುಟುಂಬ. ಮನೆ ಎಂಬುದು ಬಡವರ ಪಾಲಿಗೆ ಕನಸಾಗಿ ಉಳಿದಿದ್ದು ನರಕ ಜೀವನವನ್ನ ಅನುಭವಿಸುವಂತಾಗಿದೆ. ಹೌದು, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪಂಕಜನಹಳ್ಳಿ ಗ್ರಾಮದಲ್ಲಿ ಕೆಲ ಬಡ ಕುಟುಂಬಗಳು ಸೂರಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಕಳೆದ ಸುಮಾರು 10 ವರ್ಷಗಳಿಂದ ಮನೆ ಬಿದ್ದು ಕುಟುಂಬಗಳು ಗ್ರಂಥಾಲಯ ಹಾಗೂ ಸಮುದಾಯ ಭವನ ಕಟ್ಟಡದಲ್ಲೇ ಜೀವನ ಸಾಗಿಸ್ತಾ ಇದ್ದು ಸರ್ಕಾರದ ವಸತಿ ಯೋಜನೆಯು ಬಡವರ ಪಾಲಿಗೆ ಕನಸಾಗಿಯೇ ಉಳಿದಿದೆ. ಪಂಕಜನಹಳ್ಳಿ ಗ್ರಾಮದ ಸುಮಾರು 57 ವರ್ಷದ ರೇಣುಕಮ್ಮ ಗಂಡ ನಿಧನ ಹೊಂದಿದ್ದು ಮನೆ ಇಲ್ಲದೆ ಸುಮಾರು 10 ವರ್ಷಗಳಿಂದ ಮಕ್ಕಳ ಜೊತೆ ಗ್ರಾಮದ ಗ್ರಂಥಾಲಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮನೆ ಬಿದ್ದು ಸುಮಾರು ವರ್ಷಗಳೇ ಆಗಿದ್ರು ಸರ್ಕಾರದಿಂದ ಪರಿಹಾರ ನೀಡಿಲ್ಲ. ಜೊತೆಗೆ ಜೆಸಿಪುರ ಗ್ರಾಮ ಪಂಚಾಯಿತಿಯಿಂದಲೂ ಪರಿಹಾರವನ್ನ ಒದಗಿಸಿಲ್ಲ. ಇದರಿಂದ ಬೇರೆ ದಾರಿ ಇಲ್ಲದೆ ಕೂಲಿ ಕೆಲಸ ಮಾಡಿಕೊಂಡು ಗ್ರಂಥಾಲಯದಲ್ಲಿ ವಾಸವಾಗಿದ್ದು ನಿತ್ಯ ಸಂಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದು ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಅಳಲು ತೋಡ್ಕೊಂಡ್ರು. ನಿಮ್ಮ ಹೆಸರು? ಎಷ್ಟಮ್ಮ ಏಜ್ ನಿಮಗೆ? 57. ಮನೇಲಿ ಎಷ್ಟು ಜನ ಇದ್ದೀರಮ್ಮ? 7 ಜನ. ಏನೇನು ಕೆಲಸ ಮಾಡ್ತೀರಮ್ಮ? ಕೂಲಿ ಕೆಲಸ. ಎಷ್ಟು ವರ್ಷದಿಂದ ಮನೆ ಇಲ್ಲ ಮನೆ? ಕೊರೋನಾ ಇದ್ದಾಗಲಿಂದ ಏನಿಲ್ಲ. ಅದಕ್ಕಿಂತ ಮುಂಚೆನೇ ಮನೆ ಇರಲ್ವಾ? ಹಳೆ ಮನೆ ಇತ್ತು, ಹಳೆ ಮನೆ ಬಿದ್ದೋದ್ಮೇಲೆ ಇಲ್ಲಿ ಬಂದು. ಹಾಂ, ಮನೆ ಏನಾದರೂ ಬೇಕು ಅಂತ ಹೇಳಿ ಅರ್ಜಿ ಎಲ್ಲ ಕೊಟ್ಟಿದ್ದೀರಮ್ಮ? ಕೊಟ್ಟಿದ್ದೀರ ಮನೆ ಏನಾದರೂ? ಕೊಟ್ಟಿದ್ದೀವಿ. ಆಧಾರ್ ಕಾರ್ಡು, ಹಾಂ, ಇದು ಪಾಸ್ಬುಕ್ ಎಲ್ಲ ಇಸ್ಕೊಂಡಾರೆ ಬದಲಿದಾವೆ ಅಂತ ಹೇಳ್ತಾವ್ರೆ. ಹಾಂ, ಕೊಡ್ತಾವೆ. ಹಾಂ. ಈಗ ಎಲ್ಲಿದ್ದೀರಮ್ಮ ನೀವು? ಸಮುದಾಯ ಭವನದಲ್ಲಿ. ಇದು ಲೈಬ್ರರಿಯಲ್ಲಿ ಇದ್ದೀರಾ? ಈಗ ಯಾರ್ಯಾರು ಇದ್ದೀರಮ್ಮ ಈ ಮನೇಲಿ? ಅದೇ ನಮ್ಮ ಮಕ್ಕಳು, 3 ಹುಡುಗರು, ಮಗಳು, ನಾವಿದ್ರು, ಮಗ. ಹಾಂ. ಏನೇನು ತೊಂದರೆ ಆಗ್ತಾ ಇದೆಯಮ್ಮ ನಮಗೆ ಮನೆ ಇಲ್ದರೆ? ತೊಂದ್ರೆ ಇದೆ, ಮನೆ ಇಲ್ಲದೆ ನಮಗೆ ಅಷ್ಟೇ. ಏನೇನೆಲ್ಲ ತೊಂದರೆ ಆಗ್ತಾ ಇದೆಯಮ್ಮ ನಮಗೆ? ಅದೇ ಮನೆ ಇಲ್ಲ, ಸರ್ಕಾರದಿಂದ ಕೊಟ್ಟರೆ ನಾವು ಮನೆ ಕಟ್ಕೋಬೋದು ಸರ್. ಮನೆ ಇಲ್ಲ ಅನ್ನೋದು ತೊಂದರೆ ಆಗೈತೆ. ಇರಕ್ಕೆ ಮನೆದು ಇದು ಸೋರುತ್ತೆ ಸರ್. ಟಾರ್ಪಲ್ ಹಾಕೊಂಡಿದ್ದೀವಿ. ಇದು ಲೈಬ್ರರಿ ಅಮ್ಮ, ಲೈಬ್ರರಿಯಲ್ಲಿ ಇದ್ದೀರಾ ನೀವು? ಇದರಿಂದ ಏನೇನು ಸಮಸ್ಯೆಗಳು ಆಗ್ತಾ ಇವೆ? ಯಾರಾದರೂ ಬಂದು ಲೈಬ್ರರಿ ಖಾಲಿ ಮಾಡುವಂತ ಏನಾದ್ರು ಹೇಳಿದಾರ? ಮಾಡೋಂದ್ರೆ ಮಾಡಲೇಬೇಕು ಸರ್. ಈಗ ಊರು ಏನಾರು ಏನು ಕೇಳಿಲ್ಲ, ಮಾಡು ಏನಾರ ಇದು ಅಂದ್ರೆ ಮಾಡಲೇಬೇಕು. ಇದು ನಮ್ದಲ್ವಾ, ಗೌರ್ಮೆಂಟಿಂದ ಅಲ್ವಾ, ಮಾಡಲೇಬೇಕಾಗತ್ತೆ. ಊರವ್ರು ಯಾರು ಕೇಳಿಲ್ವಮ್ಮ ನಿಮ್ಮ ಪರವಾಗಿ ಈ ಥರ ಲೈಬ್ರರಿಲಿ ಇದ್ದಾರೆ? ಇಲ್ಲ, ಇನ್ನೂ ಕೇಳಿಲ್ಲ. ಯಾರು ನಮಗೆ ಬಂದು ಕೇಳಿಲ್ಲ. ಮನಿಲ್ಲ ಅನ್ನೋದಕ್ಕೋಸ್ಕರ ಅವರು ಮನಿಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಅವರೇನು ನಮಗೆ ಕೇಳಿಲ್ಲ. ಊರವ್ರು ಯಾರಿಗೆ ಮನೆ ಇದ್ದದಕ್ಕೋಸ್ಕರ ನಾವು ಇಲ್ದಿದ್ರೊಳಗೆ. ಇತ್ತ ಸುಮಾರು 50 ವರ್ಷದ ರಾಜಮ್ಮಗೂ ಗಂಡನನ್ನ ಕಳೆದುಕೊಂಡಿದ್ದು ಇರಲು ಸೂರಿಲ್ಲದೆ ಚಿಂತಾಜನಕ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಇವರ ಮನೆ ಬಿದ್ದು ಸುಮಾರು ವರ್ಷಗಳೇ ಆದ್ರೂ ಸರ್ಕಾರದಿಂದ ಯಾವುದೇ ಪರಿಹಾರವಾಗಲಿ ಅಥವಾ ವಸತಿ ಯೋಜನೆಯಡಿ ಮನೆ ನೀಡಿಲ್ಲ. ಹೀಗಾಗಿ ರಸ್ತೆ ಬದಿಯಲ್ಲೇ ಅಡಿಗೆ ಮಾಡಿಕೊಂಡು ಮಲಗಲು ಹಾಗೂ ಮನೆಯ ವಸ್ತುಗಳನ್ನ ಇಡಲು ಪಂಕಜನಹಳ್ಳಿ ಗ್ರಾಮದ ಸಮುದಾಯ ಭವನವನ್ನ ಆಶ್ರಯಿಸಿದ್ದಾರೆ. ನಿಮ್ಮ ಹೆಸರು? ರಾಜಮ್ಮ. ಯಾವ ಊರಮ್ಮ ನಿಮ್ದು? ನಮ್ಮದು ಇದೇ ಊರೇ, ಪಂಕಜನಹಳ್ಳಿ. ಪಂಕಜನಹಳ್ಳಿ. ಮನೇಲಿ ಯಾರ್ಯಾರು ಇದ್ದೀರಮ್ಮ? ಮನೆಯಲ್ಲಿ 4 ಜನ ಇದ್ದು, ಈಗ ನಮ್ಮ ಮನೆಯವರು ತೀರೋದ್ರು. ನಾನು ಡಯಾಲಿಸ್ ಪೇಷೆಂಟು, ನಾವು ಕಿಡ್ನಿ ಪೇಷೆಂಟು. ಮನೆಗೆ ಅರ್ಜಿ ಹಾಕಿದ್ದೀವಿ, ಇನ್ನೂ ಆಗಿಲ್ಲ. ಮನೆ ಬಿದ್ದೋಗಲೇ ಒಂದು 4-5 ತಿಂಗಳಾಯ್ತು.
ಮನೆ ಬಿದ್ದೋದ್ಮೇಲೆ ಪರಿಹಾರ ಏನಾದರೂ ಕೊಟ್ಟಿದ್ದಾರಮ್ಮ? ಇಲ್ಲ ಸರ್, ಏನು ಕೊಟ್ಟಿಲ್ಲ. ನೀವು ಮನೆಗೆ ಅರ್ಜಿ ಕೊಟ್ಟಿದ್ದೀರಾ ಮನೆ ಬಿದ್ದಾಗ? ಕೊಟ್ಟಿದ್ದೀವಿ. ಬಂದು ಏನಾರು GPS ಏನಾರು ಯಾರು ಮಾಡ್ಕೊಂಡು? ಬಂದು ಏನು ಮಾಡಿಲ್ಲ. ಹ್ಞೂ ಯಾರು ಬಂದು ಏನು ಮಾಡಿಲ್ಲ. ಹ್ಞೂ ಗ್ರಾಮ ಪಂಚಾಯತಿಯಿಂದ ಮನೆ ಬಿದ್ದರೆ ಯಾವುದೇ ಪರಿಹಾರ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ. ಹ್ಞೂ ಮನೆ ಏನಾದ್ರು ಕೊಡ್ತೀವಿ ಅಂತ ಹೇಳಿದಾರ? ಕೊಡ್ತೀವಿ ಅಂತ ಹೇಳಿದಾರೆ, ಅರ್ಜಿ ಕೊಟ್ಟಿರುತ್ತೆ. ಹ್ಞೂ ಬಂದು ಯಾರು ಅಧಿಕಾರಿಗಳು ಬಂದು ಯಾರು ನೋಡಿವಲ್ಲ, ಪರಿಶೀಲನೆ ಮಾಡಿಲ್ಲ. ಹ್ಞೂ ಯಾರು ಬಂದು ಇದುವರೆಗೂ ನೋಡಿಲ್ಲ. ಹ್ಞೂ ಫೋಟೋ ಎಲ್ಲ ತೆಗ್ದು ಇಟ್ಟಿದ್ದೀವಿ, ಹ್ಞೂ ಎಲ್ಲ ಅರ್ಜಿನೂ ಕೊಟ್ಟಿದ್ದೀವಿ, ಹ್ಞೂ ಎಲ್ಲ ಮಾಡಿದ್ದೀವಿ ಸರ್. ಹ್ಞೂ ನಮಗಿಂತ ಹುಷಾರಿಲ್ಲ, ನಮಗೆ ಹ್ಞೂ ಏನಾರ ಮಾಡಿ ಕೊಡಿಸಿ ಸರ್. ಏನು ಕೆಲಸ ಮಾಡ್ತೀರಮ್ಮ ನಿಮ್ಮ ಮಕ್ಕಳಲ್ಲೇ? ಏನೆಲ್ಲ ವ್ಯವಸಾಯ ಮಾಡ್ಕೊಂಡಿರೋದು, ಮಕ್ಕಳು ಕೂಲಿ ಕೆಲಸ ಮಾಡ್ತಾರೆ. ಹಾಂ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ. ಹಾಂ ನಮಗೂ ಹುಷಾರಿಲ್ಲ, ಅವರು ಹೆಂಗೆ ಕೂಲಿ ಕೆಲಸ ಮಾಡ್ಕೊಂಡಿರೋದು. ಹಾಂ ಅವ್ರಿಗೆ ಮನೆ ಬಿದ್ದೋಗಿರೋಕ್ಕೆ ಇರೋಕ್ಕೆ ಜಾಗ ಇಲ್ಲ ಅಂತವ. ಅವ್ರು ನಾವು ಫಸ್ಟೇ ಹೋಗಿದ್ರೆ ಅವ್ರು ಬೆಂಗಳೂರಲ್ಲಿ ಇರೋದು ಮಕ್ಕಳುಗಳು, ಹ್ಞೂ ಆದರೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾವೆ. ನಾವು ಇಲ್ಲಿದ್ದೀವಿ. ಹ್ಞೂ ಏನೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬರಬೇಕು ನಾವು. ಹ್ಞೂ ಈಗ ಯಜಮಾನ್ರು ಇಲ್ದಂಗಾಯ್ತು, ಮನೇನೂ ಇಲ್ದಂಗಾಯ್ತು, ನಮ್ಗಿರೋಕ್ಕೆ ಏನೂ ಇಲ್ಲ. ಹ್ಞೂ ಏನಾರ ಮಾಡಿ ಕೊಡಬೇಕು ಅಂತ ಅಧಿಕಾರಿಗಳು. ಮಳೆ ಬಂದಾಗೆಲ್ಲ ಏನು ಪರಿಸ್ಥಿತಿ? ಹಿಂಗೆ ಹಾಂ ಹಿಂಗೆ ಆಚೆ ಕಡೆ ನೋಡಿ ಅದು ಸೀಟು ಹಾಕೊಂಡು ಹಾಂ ಆಚೆ ಕಡೆ ಇಲ್ಲ, ಅಡುಗೆ ನೋಡಿ ಈಚೆ ಕಡೆ ಮಾಡ್ಕೊಂಡು ಅಡುಗೆ ಊಟ ಮಾಡ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಮಾಡೋಕ್ಕೂ ಜಾಗ ಇಲ್ಲ, ಯಾರು ಕುತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಇದಾಗೈತೆ ನಮ್ಗೆ ತೊಂದರೆ. ಹಾಗಾದ್ರೆ ಮಳೆಗಳೇ ಎಲ್ಲ ಬಂದರೆ ಮಳೆ ಬಂದರೆ ಬಿದ್ದೋಗುತ್ತೆ. ಇನ್ನು ಅದ್ರ ಮೇಲೆ ಅದಕ್ಕೆ ಏನೂ ಇಲ್ಲ, ಸೊಗೆ ಕೂತ್ಕೊಂಡು ನೋಡಿ ಹಂಚಿ ಎಲ್ಲ ಹಂಗೆ ಐತೆ, ಏನೂ ಇಲ್ಲ. ಹ್ಞೂ ಎಲ್ಲ ಮಳೆ ಬಂದರೂ ಅಷ್ಟೇ. ಇದುವರೆಗೂ ಯಾವ ಅಧಿಕಾರಿನೂ ಬಂದು ನಮ್ಮನ್ನು ನೋಡಿವಲ್ಲ, ಕೇಳಿವಲ್ಲ, ಏನಿಲ್ಲ. ಅರ್ಜಿ ಮಾತ್ರ ತಗೊಂಡೋಗಿ ಕೊಟ್ಟಿದ್ದೀವಿ, ಹ್ಞೂ ಕೊಟ್ಟರು ಬಂದು ಏನೂ ನೋಡಿವಲ್ಲ, ಏನೂ ಮಾಡಿಲ್ಲ. ಹ್ಞೂ ಅದಕ್ಕೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಮಳೆ ಬಂದಾಗೆಲ್ಲ ಎಲ್ಲಿರ್ತೀರಮ್ಮ? ಈಗ ನಾನು ಅಲ್ಲೇ ಇದ್ದು ಸಮಯ ಈ ಕಡೆ ಸೀಟ್ ಹಾಕೊಂಡು ಮರೆ ಮಾಡ್ಕೊಂಡಿದ್ದೀವಲ್ಲ, ಅಲ್ಲೇ ಇದ್ದು ಅಷ್ಟೇ. ಮಳೆ ಬಂದರೆ ನಾನು ಅಲ್ಲೇ ಇರಬೇಕು, ನಾವೆಲ್ಲೂ ಇನ್ಯಾರ ಮನೆಗೆ ಹೋಗೋಣ. ಹ್ಞೂ ಮಳೆ ಬಂದರೆ ಬೀದಿಲಿ ಮಲ್ಕೋಬೇಕು. ಎಷ್ಟೋ ದಿವಸ ನಾವುಗಳು ಇದು ಮಳೆ ಬಂದಾಗ ನಮ್ಮ ಮನೆಯವರು ರೋಡಲ್ಲೇ ಮನಗಿದ್ದಾರೆ, ಎಲ್ಲ ಸಾಮಾನು ತಗೊಂಡೋಗಿ ಅಲ್ಲೆಲ್ಲೋ ಹಾಕಿದ್ದೀವಿ ನಾವು. ಹ್ಞೂ ಕೇವಲ ಇವರಿಬ್ಬರಲ್ಲದೆ ಇನ್ನು ಅದೆಷ್ಟೋ ಕುಟುಂಬಗಳು ಕನಿಷ್ಠ ಮೂಲಭೂತ ಸೌಕರ್ಯವಿಲ್ಲದೆ ನರಕದ ಜೀವನವನ್ನ ಅನುಭವಿಸುತ್ತಿದ್ದಾರೆ. ಇರಲು ಕನಿಷ್ಠ ಸೂರು ಕೂಡ ಇಲ್ಲದೆ ಪರದಾಡುವಂತಾಗಿದ್ದು, ಅಧಿಕಾರಿಗಳು ಜನಪ್ರತಿನಿಧಿಗಳು ಇದ್ದಾರಾ ಇಲ್ವಾ ಅನ್ನೋದು ಪ್ರಶ್ನೆಯಾಗುಳಿದಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಸೂರಿಲ್ಲದೆ ನರಕ ಅನುಭವಿಸುತ್ತಿರೋ ಕುಟುಂಬಕ್ಕೆ ಆಶ್ರಯದ ವ್ಯವಸ್ಥೆ ಮಾಡಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.